ವೆಹಿಕಲ್ ನ ಕನ್ಸೋಲ್ ಇಲ್ಲಿ ನೀವು ನೋಡಬಹುದು, SOS ಬಟನ್ಸ್ ಇದೆ, ಹಾಗೆ ಲೈಟ್ಸ್ ಕೂಡ ಇಲ್ಲಿದೆ. ಇನ್ನು ಸ್ವಲ್ಪ ಹಿಂದೆ ಬಂದ್ರೆ ನೀವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಫಿಕ್ಸ್ಡ್ ಗ್ಲಾಸ್ ರೂಫ್ ಕೂಡ ಇಲ್ಲಿ ನೋಡಬಹುದು. ಇನ್ನು ಡ್ರೈವರ್ ಸೀಟ್ ನೀವು ನೋಡೋದಾದ್ರೆ 10 ವೇ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟು ಕಂಫರ್ಟ್ ಆಗಿದೆ. ಆದ್ರೆ ಪ್ಯಾಸೆಂಜರ್ ಸೀಟ್ಸ್ ಅಲ್ಲಿ ಈ ಫೆಸಿಲಿಟಿ ಇಲ್ಲ, ಬಟ್ ಸ್ಟಿಲ್ ಡು ನಾಟ್ ವರಿ, ಒಳಗಡೆ ಕುತ್ಕೊಂಡ್ರೆ ನಿಮ್ಗೂ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ. ಇನ್ನು ಈ ಸೀಟ್ಸ್ ನ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ವೆಂಟಿಲೇಟೆಡ್ ಸೀಟ್ಸ್ ಅಂತ ಹೇಳ್ಬೋದು. ಅಂದ್ರೆ ಈ ಸೀಟ್ಸ್ ಒಳಗಡೆ ನಿಮ್ಗೆ ತುಂಬಾ ಈಸಿ ಆದ ಏರ್ ಫ್ಲೋ ಇರುತ್ತೆ. ಇನ್ನು ಮೋಸ್ಟ್ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಇನ್ಕ್ಲೂಡಿಂಗ್ ಮೀ, ನಾವು ಕಾರಲ್ಲಿ ಬಂದು ಕುತ್ಕೊಂಡ ತಕ್ಷಣ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ಡ್ ಅಂತ ಅನ್ಸ್ಬೇಕು. ನನಗಂತೂ ಈ ಕಾರಲ್ಲಿ ಕೂತಿರೋದು ತುಂಬಾ ಕಂಫರ್ಟಬಲ್ ಅನ್ಸ್ತದೆ. ಇನ್ಫ್ಯಾಕ್ಟ್ ನಮ್ಮ ಮನೆ ಸೋಫಾ ಮೇಲೆ ಕೂತ ಆಗಿದೆ, ನಂಗಂತೂ ಸಖತ್ ಇಷ್ಟ ಆಯ್ತು. ಐ ಆಮ್ ಜಸ್ಟ್ ವೇಟಿಂಗ್ ಟು ಡ್ರೈವ್ ದಿಸ್ ಕಾರ್ ನೌ. ಇನ್ನು ಈ ಕಾರ್ನ ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಲೆವೆಲ್ 2 ಅಡಾಸ್ ಅಲ್ಲಿ 10 ಫೀಚರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಕಾರ್ಸ್ ಗಳಲ್ಲಿ 6 ಏರ್ ಬ್ಯಾಗ್ಸ್ ಇರುತ್ತೆ. ಆದ್ರೆ ಈ ಕಾರ್ನ ಸ್ಪೆಷಾಲಿಟಿ ಏನ್ ಗೊತ್ತಾ, 7 ಏರ್ ಬ್ಯಾಗ್ಸ್ ಇದೆ. ಒಂದು ಎಕ್ಸ್ಟ್ರಾ ಏರ್ ಬ್ಯಾಗ್ಸ್ ನ ಎಲ್ಲಿ ಹಾಕಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದು ಡ್ರೈವರ್ ನ ಈ ಒಂದು ಮಂಡಿ ಕೆಳಗಡೆ ಇರುತ್ತೆ. ಎಲೆಕ್ಟ್ರಿಕ್ ಕಾರ್ ಅಂದ ತಕ್ಷಣ ಫಾಸ್ಟ್ ಆಗಿ ನುಗ್ಗಬೇಕು ಅನ್ನೋ ಕಾಲ ಏನಲ್ಲ ಇದು. ಬಿಕಾಸ್ ನಾನು ಕೂಡ ಒಂದ್ 2-3 ಎಲೆಕ್ಟ್ರಿಕ್ ಕಾರ್ಗಳನ್ನ ಓಡಿಸಿದೀನಿ. ಅದು ಫಾಸ್ಟ್ ಆಗಿ ಒಂದೊಂದ್ಸತಿ ಟೇಕ್ ಆಫ್ ಆಗುತ್ತೆ, ಮತ್ತೆ ನಾವೇನೋ ಬ್ರೇಕ್ ಹಾಕ್ಬೇಕಾದ್ರೆ ಜರ್ಕ್ ಹೊಡಿಯತ್ತೆ. ಆದ್ರೆ ಈ ಕಾರ್ನ ಡ್ರೈವ್ ಮಾಡ್ಬೇಕಾದ್ರೆ ನನಗೆ ಅನ್ಸಿದ್ ಒಂದೇ, ತುಂಬಾ ಸ್ಮೂತ್ ಆಗಿ ಫೀಲ್ ಕೊಡುತ್ತೆ, ಮತ್ತೆ ಕಂಫರ್ಟ್ ಕೂಡ. ಓಡಿಸ್ಬೇಕಾದ್ರೆ ಬ್ರೇಕ್ ನ ಹಾಕ್ಬೇಕಾದ್ರೆ ನೋಡಿ ತುಂಬಾ ಸ್ಮೂತ್ ಆಗಿ ಬ್ರೇಕ್ ಹಾಕ್ಬೋದು. ಅಂಡ್ ಅಗೇನ್ ಸೇಮ್ ಈಗ ಡ್ರೈವ್ ಮೋಡಲ್ಲಿ ನೋಡಿ ತುಂಬಾ ಈಸಿಯಾಗಿ ಹೋಗ್ಬೋದು. ಅಂಡ್ ನಿಮ್ಗೇನಾದ್ರು ಡ್ರೈವಿಂಗ್ ಗೊತ್ತಿಲ್ಲ, ನನಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ಸ್ಮೂತ್ ಆಗಿ ಡ್ರೈವಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಗೊತ್ತಾ, 9.25 ಸೆಕೆಂಡ್ಸ್ ಅಲ್ಲಿ ಇದು 100 ಕಿಲೋಮೀಟರ್ ಅನ್ನ ತಗೊಳುತ್ತೆ. ಸೊ ಓಡಿಸ್ಬೇಕಾದ್ರೆ ಜಾಸ್ತಿ ಎಕ್ಸೈಟ್ಮೆಂಟ್ ಇಂದ ಹೆಂಗೆಂಗೋ ಓಡಿಸ್ಬೇಡಿ, ನೀಟಾಗಿ ಓಡಿಸಿ. ಬಿಕಾಸ್ ಕಂಫರ್ಟ್ ಇಸ್ ಸೇಫ್. ಇನ್ನು ಈ ಕಾರಲ್ಲಿ 3 ಮೋಡ್ಸ್ ಇದೆ, ಎಕೋ, ನಾರ್ಮಲ್ ಅಂಡ್ ಸ್ಪೋರ್ಟ್ಸ್. ಈಗ ಎಕೋ ಮೋಡಲ್ ನೀವೇನಾದ್ರೂ ಹಾಕಿದೀರಾ ಅಂತಂದ್ರೆ ಏನಪ್ಪಾ ಕಾರ್ ತುಂಬಾ ಸ್ಲೋ ಹೋಗ್ತಿದ್ಯಾ, ಓಡಿಸ್ತಾನೆ ಇದೀನಾ ಇಲ್ವಾ ಅಂತ ಅನ್ಸುತ್ತೆ. ಹಾಗೆ ನೀವು ನಾರ್ಮಲ್ ಆಗಿ ಬಂದ್ರಿ ಅಂತಂದ್ರೆ ಸ್ಮೂತ್ ಆಗಿ ಸ್ಟೆಡಿ ಆಗಿ ನೀವು ಆರಾಮಾಗಿ ಹೋಗ್ಬೋದು. ಹಾಗೇನೆ ಇನ್ನು ಸ್ಪೋರ್ಟ್ಸ್ ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಓಡಿಸ್ಬೋದು. ಅಂದ್ರೆ ಅದೊಂದು ಥ್ರಿಲ್ ಇರುತ್ತೆ ಗೊತ್ತಾ, ಡ್ರೈವ್ ಮಾಡ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಈ ಒಂದು ಸ್ಪೋರ್ಟ್ಸ್ ಸ್ಪೀಡ್ ಅಲ್ಲೇ ಹೋಗ್ಬೇಕು ಅಂತ, ಆ ಒಂದು ಸ್ಪೀಡ್ನು ಸಹ ನೀವು ಇಲ್ಲಿ ಮೇಂಟೈನ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನೀವೇನಾದ್ರೂ ಆಲ್ರೆಡಿ ತುಂಬಾ ಸ್ಪೀಡ್ ಆಗಿ ನೀವು ಓಡಿಸ್ತಿದ್ದೀರಾ ಅಂತಂದ್ರೆ ಅದನ್ನೇ ನಾರ್ಮಲ್ಗೂ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅದೇ ಒಂದು ಲೆಂತ್ ಏನಿರುತ್ತೆ ಅಂದ್ರೆ ವಿಡ್ತ್ ಏನಿರುತ್ತೆ ಅದಿಲ್ಲಿ ಗೊತ್ತಾಗತ್ತೆ. ಹಾಗೆ ನೀವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ನಾರ್ಮಲ್ ಬೇರೆ ಎಲೆಕ್ಟ್ರಿಕ್ ಕಾರಲ್ಲಿ ಬಂದ ಹಾಗೆ ಇಲ್ಲೂ ಕೂಡ ಹಮ್ಮಿಂಗ್ ಸೌಂಡ್ ಬರುತ್ತೆ. ಅಂಡ್ ಅದು ಕೇಳಕ್ಕೊಂದು ಸಖತ್ತಾಗಿದೆ. ಹಾಗೇನೆ ಈ ಒಂದು ಕಾರ್ನ ತೂಕದ ಬಗ್ಗೆ ಮಾತಾಡೋಣ. 1.8 ಅನ್ನಷ್ಟು ತೂಕ ಇದೆ. ಸೊ ಮಾರುತಿ ಸುಜುಕಿ ಅವರ ಬೇರೆ ಕಾರ್ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ತೂಕ ಇರೋಂಥ ಕಾರು ಇದೆ ಅಂತಾನೆ ಹೇಳ್ಬೋದು. ಹಾಗೇನೆ ಎಷ್ಟು ಸಾಫ್ಟ್ ಅಂಡ್ ಎಷ್ಟು ಈಸಿ ಅನ್ಸುತ್ತೆ ಡ್ರೈವ್ ಮಾಡ್ಬೇಕಾರೆ ಅಂದ್ರೆ, ನಂಗೆ ಒಳಗಡೆ ಅಂತೂ ನಮ್ಮ ಮನೇಲೆ ಕೂತ್ಕೊಂಡು ನಾರ್ಮಲ್ ಆಗಿ ಸೋಫಾ ಮೇಲೆ ಈ ತರ ಲೀನ್ ಮಾಡ್ಕೊಂಡು ಟಿವಿ ನೋಡ್ತಿದ್ದೀನಾ ಅಂತ ಅನಿಸ್ತದೆ. ಸೊ ಇಟ್ಸ್ ಆಕ್ಚುಲಿ ಸೂಪರ್ ಕಂಫರ್ಟ್. ಈ ಕಾರ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಬೇಸಿಕ್ ವೇರಿಯಂಟ್ ಅಂತಂದ್ರೆ ನಿಮಗೆ 49 ಕಿಲೋವ್ಯಾಟ್ ಸಿಗುತ್ತೆ. ಇದರಲ್ಲಿ ನೀವು 440 ಕಿಲೋಮೀಟರ್ ರೇಂಜ್ ವರೆಗೂ ಹೋಗಬಹುದು. ಹಾಗೆ ಟಾಪ್ ಇನ್ ವೇರಿಯಂಟ್ ಅಂತಂದ್ರೆ ನಿಮಗೆ 61 ಕಿಲೋವ್ಯಾಟ್ ಸಿಗುತ್ತೆ. ಹಾಗೆ ಟಾಪ್ ಇನ್ ವೇರಿಯಂಟ್ ಅಂತಂದ್ರೆ ನಿಮಗೆ 61 ಕಿಲೋವ್ಯಾಟ್ ಸಿಗುತ್ತೆ. ಇದರಲ್ಲಿ ನೀವು 543 ಕಿಲೋಮೀಟರ್ ರೇಂಜ್ ವರೆಗೂ ಕೂಡ ಹೋಗಬಹುದು. ಫ್ರಂಟ್ ಸೀಟ್ ಯಾವ ರೀತಿ ಇದೆ, ಎಷ್ಟು ಕಂಫರ್ಟಬಲ್, ಹಾಗೆ ಡ್ರೈವ್ ಎಷ್ಟು ಚೆನ್ನಾಗಿ ಹೋಗ್ಬೋದು ಅನ್ನೋದೆಲ್ಲ ನೋಡಿದ್ದಾಯ್ತು. ಈಗ ಕಾರ್ ಬ್ಯಾಕ್ ಸೀಟ್ಸ್ ಯಾವ ರೀತಿ ಇದೆ, ಅದೆಷ್ಟು ಕಂಫರ್ಟಬಲ್ ಆಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇನ್ನು ಬ್ಯಾಕ್ ಸೀಟ್ಸ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ. ಇಲ್ಲಿ ನೀವು ಕ್ಲೋಸ್ ಆಗಿ ನೋಡೋದಾದ್ರೆ ಈ ಸೀಟ್ಸ್ಗೆ 1 ಸ್ಟೆಪ್ ರಿಕ್ಲೈನರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಕಾದಾಗೆ ಕಂಫರ್ಟಬಲ್ ತಕ್ಕ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಹಾಗೆ ಫ್ರಂಟ್ ಸೀಟ್ ಅಲ್ಲಿ ಯಾವ ರೀತಿ ಒಂದು ಸ್ಲೈಡಿಂಗ್ ಆಪ್ಷನ್ ಇತ್ತು ಅದೇ ರೀತಿ ಇಲ್ಲೂ ಕೂಡ ಅಂದ್ರೆ ಬ್ಯಾಕ್ ಸೀಟ್ಸ್ಗೆ ಒಂದು ಸ್ಲೈಡಿಂಗ್ ಆಪ್ಷನ್ಸ್ ಇದೆ. ನಿಮ್ಗೆ ತಕ್ಕ ಹಾಗೆ ಅಂದ್ರೆ ಯಾವ ರೀತಿ ನೀವು ಕುತ್ಕೊಳ್ಬೇಕು ಅಂದ್ರೆ ಫ್ರಂಟ್ ಲೀನ್ ಆಗ್ಬೇಕಾ ಬ್ಯಾಕ್ ಲೀನ್ ಆಗ್ಬೇಕಾ ಅದಕ್ಕೆ ತಕ್ಕ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ಫ್ರಂಟ್ ಸೀಟ್ ಅಲ್ಲಿ ಯಾವುದೇ ಒಂದು ಕಂಜೆಸ್ಟಬಿಲಿಟಿ ಇಲ್ಲದೆ ಎಷ್ಟು ಆರಾಮವಾಗಿ ಕುತ್ಕೊಂಡಿದ್ರು ಅದೇ ರೀತಿ ಬ್ಯಾಕ್ ಸೀಟ್ ಅಲ್ಲೂ ಕೂಡ 3 ಜನ ಏನು ಸ್ಪೇಸ್ಗೆ ತೊಂದರೆ ಪಡ್ಕೊಳ್ದಿರೋ ಹಾಗೆ ಆರಾಮವಾಗಿ ಕುತ್ಕೊಳ್ಬಹುದು. ಇನ್ನು
ನೋಡಿ 3 ಜನ ಕುತ್ಕೊಳ್ಳೋಕೆ ಆಗದೆ ಇನ್ನು ಇಬ್ಬರೇ ಫ್ರೆಂಡ್ಸ್ಗಳು ನಾವು ಹೋಗ್ತಿದೀವಿ ಅಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಹಾಕೊಂಡಾಗ ನೋಡಿ ಈ ತರ ನಿಮ್ಗೆ ಒಂದು ಕಂಫರ್ಟಬಿಲಿಟಿ ಬರುತ್ತೆ. ಇಲ್ಲಿ ನೀವು ಕಾರ್ಡ್ ಹೋಲ್ಡರ್ಸ್ನ ಇಟ್ಕೊಳ್ಬಹುದು. ಹಾಗೆ ಇಬ್ರು ಕುತ್ಕೊಂಡು ಒಂದು ಟ್ರಿಪ್ ಹೋಗ್ತಿದ್ದೀರಾ ಅಂತಂದ್ರೆ ನೋಡಿ ಎಷ್ಟು ಸ್ಪೇಸ್ ಅಂಡ್ ಕಂಫರ್ಟಬಿಲಿಟಿಯಿಂದ ಟ್ರಾವೆಲ್ ಮಾಡ್ಬೋದು. ವೀಕ್ಷಕರೇ, ನೀವು ಕೇಳಿದ್ರಿ ಅಲ್ವಾ, ಪ್ರಥಮ್ ಮೋಟರ್ಸ್ ಅಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ಗಳು ಅವೈಲೇಬಲ್ ಇದೆ. ಹಾಗೆ ಬೆಂಗಳೂರಲ್ಲಿ ನಿಮ್ಗೆ 20ಗೂ ಎಕ್ಸ್ಟ್ರಾ ಸಬ್ ಬ್ರಾಂಚಸ್ ಇದೆ. ಸೊ ನಿಮ್ಮ ಮನೆಗೇನಾದ್ರೂ ಪ್ರಥಮ್ ಮೋಟರ್ಸ್ ತುಂಬಾ ಹತ್ರ ಇದೆ ಅಂತಂದ್ರೆ ಈಗಲೇ ಮಾರುತಿ ಸುಜುಕಿಯ ಈ ವಿಟಾರನ ಬುಕ್ ಮಾಡೋದನ್ನ ಮರಿಬೇಡಿ. ಮಾರುತಿ ಸುಜುಕಿ ಈ ವಿಟಾರದ ಸ್ಟಾರ್ಟಿಂಗ್ ಪ್ರೈಸ್ ನೀವು ನೋಡೋದಾದ್ರೆ 10.99 lakhs ಇಂದ ಶುರುವಾಗಿ ಇನ್ನು ಟಾಪ್ ಎಂಡ್ 19.79 lakhs ವರೆಗೂ ಇದೆ. ಸುಜುಕಿ ಈ ವಿಟಾರ ಕಾರ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈ ಕಾರ್ಗೆ ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ. ಎಲ್ಲರೂ ಕೂಡ ತುಂಬಾ ಸೂಟಬಲ್ ಆಗಿ ಮೋಸ್ಟ್ ಕಂಫರ್ಟಿಂಗ್ ಇಂದ ಹಾಗೆ ಸ್ಟೈಲಿಶ್ ಆಗಿ ಕೂಡ ಕಾರ್ನ ಓಡಿಸಬಹುದು. ರೋಡ್ ಅಲ್ಲಿ ನೀವು ಈ ಕಾರ್ನ ಓಡಿಸ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ ಅಷ್ಟು ಒಂದು ಗರ್ವದಿಂದ ಹಾಗೆ ಒಂದು ಪ್ರೀಮಿಯಂ ಲುಕ್ ಅನ್ನೇ ಕೊಡತ್ತೆ. ಸೊ ನನಗೆ ಈ ಕಾರ್ ಪರ್ಸನಲಿ ಸಖತ್ ಇಷ್ಟ ಆಗೋಯ್ತು. ಫ್ಯಾಮಿಲಿ, ಫ್ರೆಂಡ್ಸ್, ಇಂಡಿವಿಜುವಲ್ ಆಗು ಕೂಡ ನೀವು ಟ್ರಿಪ್ ಹೋಗ್ಬೇಕಾದ್ರೆ, ನಾನು ಹೇಳಿದೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ, ಫಂಕ್ಷನ್ಸ್ ಹೋಗ್ಬೇಕಾದ್ರೆ ಆರಾಮವಾಗಿ ನೀವು ಕಾರನ್ನ ಓಡಿಸಬಹುದು. ಎಸ್ಪೆಷಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಗಂತೂ ಹೇಳಿ ಮಾಡಿಸಿದ ಕಾರು. ಇವತ್ತಿನ ಎಪಿಸೋಡ್ ಅಲ್ಲಿ ಈ ಕಾರ್ ಬಗ್ಗೆ ಡೀಟೇಲ್ಡ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಕಾರ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿ ತನಕ ನಮ್ಮ ಕಾರ್ಯಕ್ರಮವನ್ನ ನೋಡ್ತೀರಿ. ಹಾಗೆ ಫ್ರೀಡಮ್ ಟಿವಿನ ನೋಡೋದನ್ನ ಮರಿಬೇಡಿ.